ಎಲ್ಲರಿಗೂ ನಮಸ್ತೆ. ಲಾಸ್ಟ್ ಕ್ಲಾಸ್ ನಾವು SSLC ಮಾಡಲ್ ಕ್ವಶನ್ ಪೇಪರ್ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅನ್ನ ಮಾಡಿದ್ವಿ. ಈಗ ರಿಮೈನಿಂಗ್ ಪಾರ್ಟ್ ನ ನಾವು ಇನ್ ದಿಸ್ ಸೆಷನ್ ನಾವು ಈ ಕ್ಲಾಸ್ ಅಲ್ಲಿ ಮಾಡೋಣ. ಸೊ ಅದರಲ್ಲಿ 25th ಕ್ವಶನ್ ಪ್ರೂವ್ ದಟ್ ರೂಟ್ 3 is a irrational ನಂಬರ್ ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಫಸ್ಟ್ ಅಸ್ಯೂಮ್ root 3 is a rational number ಅಂತ assume ಮಾಡಬೇಕು. Let us P and Q are co-primes, and Q is not belongs to 0. ಏನು ಮಾಡಬೇಕೀಗ root 3 is equals to P by Q. So ಕ್ಲಾಸ್ ಮಲ್ಟಿಪ್ಲೈ ಮಾಡೋಣ ಈಗ. So root 3 Q equals to P. ನೆಕ್ಸ್ಟ್ ಏನು ಮಾಡಬೇಕು? ಸ್ಕ್ವೈರಿಂಗ್ ಆನ್ ಬೋತ್ ದ ಸೈಡ್ಸ್. So both the sides ಎರಡಕ್ಕೂ ಸ್ಕ್ವೇರ್ ಮಾಡಿ, ದಟ್ ಈಸ್ ರೂಟ್ 3Q ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಏನಾಯ್ತು? ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. 3Q ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್. ಈಗ ನಮಗೆ ನಮ್ಮ ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಈಗ ಇಲ್ಲಿರುವಂತ ನಂಬರು ಆ ನಂಬರ್ ಇಲ್ಲಿ ಇವನ್ ನಂಬರ್ ಇದೆ. ಏನಾಗುತ್ತೆ ಅವಾಗ? ಪಿ ಸ್ಕ್ವೇರ್ ಡಿವೈಡ್ಸ್ 3 divides p square. 3 divides p square. So 3 divides as well as p. So ಇಲ್ಲಿ ಏನದು? 3 divides p square. 3 divides p square. 3 divides p square and 3 divides p. So let us take a value. So p is equal to 3r ಅಂತ ತಗೊಳ್ಳೋಣ. P is equal to 3r. The value is for the value for first equation number 1 ಗೆ ಹಾಕೋಣ ಈಗ. That is 3Q square is equal to P means 3R whole square. P square ಇದೆಯಲ್ಲ, equation number 2 ನ ತಗೊಂಡು equation number 1 ಗೆ ಹಾಕ್ತೀವಿ. 3Q square equals to ನೋಡಿ 3 square ಅಂದ್ರೆ 9R square. ನೋಡಿ 3 1s are 3 3s are. So Q square is equal to 3R square. So 3 divides Q square and 3 divides Q. So therefore root 3 is a irrational number. Root 3 is a irrational number. I think you understand this question. Next, find the zero of the quadratic polynomial p of x is equal to x square plus 7x plus 10, and verify the relationship between the zeros and coefficient. ಅಂದ್ರೆ ಆಲ್ಫಾ ಮತ್ತೆ ಬೀಟಾ ಮತ್ತೆ ಆಲ್ಫಾ ಇಂಟು ಬೀಟಾ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಅದು ಮಾಡೋಕ್ಕೆ ಮುಂಚೆ ಫಸ್ಟ್ ಏನು ಮಾಡಬೇಕು? ಕ್ವಾಡ್ರಾಟಿಕ್ ಇಕ್ವೇಷನ್ ಅದನ್ನ ಫ್ಯಾಕ್ಟರೈಸ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈಕ್ವಲ್ಸ್ ಟು 0. ಸಿ ಟರ್ಮ್ ಮಲ್ಟಿಪ್ಲೈ ಮಾಡಿ. ಏನಾಯ್ತು? ಅದು 10x ಸ್ಕ್ವೇರ್ ಆಯ್ತು. 10x ಸ್ಕ್ವೇರ್ ಇದೆಯಲ್ಲ, 10x ಸ್ಕ್ವೇರ್ ನ ಫ್ಯಾಕ್ಟರ್ಸ್ ನ ಬರೆಯೋಣ. ಅಂದ್ರೆ ನಮಗೆ ಏನು ಬರಬೇಕು? 7 ಬರಬೇಕು. ದಟ್ ಈಸ್ 5 2s. ಯು ಕ್ಯಾನ್ ಟೇಕ್ 5 2s. x that is x square plus 5x plus 2x plus 10. Between these two we can take x is a common. X plus 5 plus 2 we can take common. X plus 5. So in these two we get common is x plus 2 one term. Other is x plus 5 is another term. X is equal to minus 2. X is equal to minus 5. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂಸ್ ಬಂದಿರುವಂತ ವ್ಯಾಲ್ಯೂನಲ್ಲಿ ಇದನ್ನ ಫಸ್ಟ್ ಆಲ್ಫಾ ಹಾಕಿ ಇದನ್ನ ಬೀಟಾ ಅಂತ ಈಗ ವೆರಿಫೈ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಸಮ್ ಆಫ್ ದಿ 0 ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಫಾರ್ಮುಲಾ. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ minus 2 to minus 5 equals to minus of b value in the equation of the b is this one is b is plus 7. So 7 divided by a is 1. So minus into minus 7 is equal to minus into plus minus 7. So minus 7 equals to minus 7. So this is the sum of the 0. Next we have to make a product of the 0. Product of the 0 is alpha into beta equals to c by a.
alpha is -2 into -5 equals to C is 10. See, A is 1. Minus to minus plus 5 to the 10 is equal to 10. So this is verified. This is the correct answer. Next, move on to the mode. When you make a mode directly here, so ನೋಡಿ ಮೋಡ್ ಮಾಡ್ಬೇಕಂದ್ರೆ ಫಸ್ಟ್ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಕೊ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮುಲಾ ಫಸ್ಟ್ ಮೋಡ್ ಸೊ mode equals to L plus root of f1 minus f0 divided by 2f1 minus f0 minus f2 so into h ಇಲ್ಲಿ ಕೊಟ್ಟುವಂತಹ ಫ್ರೀಕ್ವೆನ್ಸಿಲಿ ಯಾವುದು ಬಿಗರ್ ನಂಬರ್ ನೋಡ್ಕೋಬೇಕು ದಟ್ ಈಸ್ f1 ಇದು f1 ಆಗಿರುತ್ತೆ f1 ಕೊಟ್ಟಿರುವಂತಹ ನಂಬರು ಯಾವ್ದು ಬಿಗರ್ ನಂಬರ್ ಇದೆ ಅದು f1 ಆಗಿರುತ್ತೆ ಅದರ ಹಿಂದಿನ ನಂಬರು f0 ಆಗಿರುತ್ತೆ ಅದ್ರ ಮುಂದಿನ ನಂಬರು f2 ಆಗಿರುತ್ತೆ ಸೊ ಇಲ್ಲಿ ಬಿಗರ್ ನಂಬರ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಬಿಗರ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ದಟ್ ಈಸ್ 12 minus 16 ಇದರಲ್ಲಿ ಲೋಯರ್ ಟರ್ಮ್ L is equal to 12 ಆಯ್ತು ಸೊ h is equal to ಆ 12 16 ಆಗ್ಬೇಕು ಎಷ್ಟು ಬೇಕು ದಟ್ ಇಸ್ 4 ಇಟ್ ಮೀನ್ಸ್ 4 ಬೇಕು ಈಗ ಇದರ ವ್ಯಾಲ್ಯೂಸ್ ಇದೀಗ ಹಾಕೋಣ ಈಕ್ವೇಷನ್ ಹಾಕ್ದಾಗ ಏನಾಗುತ್ತೆ L is 12 plus f1 is 10 minus f0 is 7 divided by 2 into f1 is 10 minus f0 is 7 minus f2 is 1 f2 is 1 so f2 is 1 bracket close height is 4 now simplify this formula 12 plus 10 minus 7 is 3 so 10 to the 20 minus into minus plus the bigger portion is minus 8 into 4 next let me finish this one 12 plus 3 divided by 20 minus 8 is 20 minus 8 is 12 equal to 4 so you got that one 4 ones are 4 3s are 3 ones are 3 ones are white so 12 plus 1 that is answer will be 13 is the median for this group data so next median the mode let's we make it median median ಮಾಡಿದ್ರೆ ಈಸಿ ಫಸ್ಟ್ ಫ್ರೀಕ್ವೆನ್ಸಿ ಎಲ್ಲಾನು ಕೂಡಿಸ್ಕೊಳ್ಳಿ ಫಸ್ಟ್ ಫ್ರೀಕ್ವೆನ್ಸಿ ಎಲ್ಲ ಕೂಡಿಸಕ್ಕೆ ನಾನು ಫಸ್ಟ್ CF ಮಾಡ್ಕೊಳ್ಳಿ CF ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕಾದ್ರೆ ನೋಡಿ ಫಸ್ಟ್ ಏನಿದೆ ಅದನ್ನ ಹಿಂಗೆ ಬರ್ಕೊಳ್ಳಿ ಫಸ್ಟ್ 2 as it is next term ನ ಹ್ಯಾಂಡ್ ಮಾಡ್ಕೊಂಡು ಹೋಗಿ 2 plus 2 is so 2 plus 4 is 2 plus 4 6 ಆಯ್ತು 6 plus 8 that is 14 ಆಯ್ತು 14 plus 5 19 ಆಯ್ತು 19 plus 1 is 20 this is sum of all frequencies 20 n is equal to 28 ಈಗ n by 2 ಮಾಡೋಣ n by 2 is equal to 20 by 2 that is 10 10 ಅನ್ನೋ ನಂಬರು ಯಾವ ನಂಬರ್ ಬಗ್ಗೆ ಬೀಳುತ್ತೆ ನೋಡ್ಕೋಬೇಕು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ 10 ಮತ್ತೆ 10 ಅನ್ನೋ ನಂಬರ್ ಯಾವ ಎರಡು ನಂಬರ್ಗಳ ಮಧ್ಯೆ ಬೀಳುತ್ತೆ ಅಂದ್ರೆ ದಟ್ ಇಸ್ 6 ಮತ್ತೆ 14 ಮಧ್ಯೆ ಬೀಳುತ್ತೆ ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ನೆಕ್ಸ್ಟ್ ನಂಬರ್ ದಿಸ್ ನಂಬರ್ is the selected ಈ ನಂಬರ್ ಸೆಲೆಕ್ಟೆಡ್ ಸೊ 10 ಯಾಕೆ ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ 10 ಅನ್ನೋದು 6 ಮತ್ತೆ 14 ಮಧ್ಯದಲ್ಲಿ ಬರುತ್ತೆ 6 ಮತ್ತೆ 14 ಮಧ್ಯದಲ್ಲಿ 10 ಬರೋದ್ರಿಂದ ನಾವು ನೆಕ್ಸ್ಟ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು 14 ಹಾಗಾದ್ರೆ ಪ್ರೀವಿಯಸ್ ನಂಬರ್ ಏನಾಗಿರುತ್ತೆ ಪ್ರೀವಿಯಸ್ ನಂಬರ್ ಅಂದ್ರೆ CF cumulative frequency is 6 and this is frequency is 8 and this is lower term lower term is 20 and 20 ಇರೋ 30 ಎರಡು ಒಂದು ಗ್ಯಾಪ್ ಎಷ್ಟಿದೆ height is 10 ಈಗ ಇದನ್ನ ನಾವು we put in the equation of this median formula ಹಾಕ್ತೀವಿ median formula ಏನಾಗುತ್ತೆ median formula median is equal to L plus n by 2 minus CF divided by frequency into H. ಇದು ಫಾರ್ಮುಲಾ ಹಾಕಿ L is 20 plus n by 2 ಎಷ್ಟಾಯ್ತು n by 2 is 10 minus CF is 6 divided by frequency is 8 so 8 is 10
ಸೊ ಇದನ್ನ ಸಿಂಪ್ಲಿಫೈ ಮಾಡಿ 20 ಪ್ಲಸ್ 10 minus 6 is 4, 4 by 8, so into 10. So 4 ones are 4 twos are 2 5s are. So 20 plus 5 is 25 is the answer. 25 is the answer for the median. A group group that 25 is the median. 25 is the median. Next, very important and very tricky problem in the introduction trigonometry, we will solve this problem. So what they given now? So ನೋಡಿ ಬಹಳ ಕೇರ್ಫುಲ್ ಆಗಿ ನೋಡ್ತಾ ಹೋಗ್ತಿದ್ದೀನ ರೂಟ್ ಆಫ್ ಸೊ 1 so 1 minus yes 1 minus cos a divided by 1 plus cos a plus root of 1 plus cos a divided by 1 minus cos a. ಇದು ಕ್ವಶನ್ ಏನ್ ಪ್ರೂವ್ ಮಾಡಬೇಕು ಟು ಕೊಸಿಕ್ಯಾಂಟ್ ಎ ನ ನಾವು ಪ್ರೂವ್ ಮಾಡಬೇಕು. ಈಗ ಇಲ್ಲಿ ನೋಡಿ ಇದನ್ನ ನಾವು ರ್ಯಾಷನಲ್ ಡಿನಾಮಿನೇಟರ್ ಮಾಡೋಣ. ಸೊ ರೂಟ್ ಆಫ್ ಫಸ್ಟ್ ಕ್ವಶನ್ ಮಾಡ್ತೀನಿ ನಾನೀಗ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಸಾರಿ ದಿಸ್ ಮೈನಸ್ 1 ಮೈನಸ್ ದಿಸ್ ಇಸ್ ಪ್ಲಸ್ 1 ಪ್ಲಸ್ ಕಾಸ್ ಎ. ಇಲ್ಲಿ ಡಿನಾಮಿನೇಟರ್ ಪ್ಲಸ್ ಇರೋದ್ರಿಂದ ಇಲ್ಲಿಗೆ ನೀವೇನು ಮಾಡಬೇಕು ಮೈನಸ್ ಆಗಬೇಕು 1 ಮೈನಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ. ನಾನು ಈಗ ಈ ಫಸ್ಟ್ ಟರ್ಮ್ ನಾನು ರ್ಯಾಷನಲೈಸ್ ಮಾಡಿದ್ದೀನಿ. ಈಗ ಸೆಕೆಂಡ್ ಟರ್ಮ್ ಮಾಡೋಣ ಇಂಟು ಸಾರಿ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಮೈನಸ್ ಕಾಸ್ ಎ ಇಂಟು ನೋಡಿ ಡಿನಾಮಿನೇಟರ್ ಮೈನಸ್ ಇದೆ ಆ ಕಡೆ ಪ್ಲಸ್ ಆಗ್ತದೆ. ಈಗ 1 ಪ್ಲಸ್ ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎ ಫಿನಿಶ್. ಎರಡು ಟರ್ಮ್ ನಾವು ರ್ಯಾಷನಲ್ ಡಿನಾಮಿನೇಟರ್ ಮಾಡೋದಾ? ನೆಕ್ಸ್ಟ್ ಏನ್ ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು. ಈಗ ಮಲ್ಟಿಪ್ಲೈ ಮಾಡ್ತೀರಿ ನೋಡಿ ಡಿನಾಮಿನೇಟರ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಅಕಾರ್ಡಿಂಗ್ ಟು ಐಡೆಂಟಿಟಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಯ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಸ್ಕ್ವೇರ್ ಇಸ್ 1 ಹಂಗೆ ಬರ್ಕೊಂಡಿದೀನಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿನಾಮಿನೇಟರ್ ಖತಮ್ ಆಯ್ತು. ಮೇಲ್ಗಡೆ ಏನಿದೆ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ. ಸೊ ವಿ ಕ್ಯಾನ್ ರೈಟ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರೆಯುವುದಾ? ಕಾಸ್ ಎ ಹೋಲ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಎರಡು ಸೇರಿಸಿ ಹೋಲ್ ಸ್ಕ್ವೇರ್ ಮಾಡ್ತೇನೆ ಪ್ಲಸ್ ರೂಟ್ ಆಫ್ ನೋಡಿ ಇದು ಅಷ್ಟೇ ಸೇಮ್ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ದಟ್ ಈಸ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬರಬಹುದು ನಾವು ಡಿವೈಡ್ ಬೈ ಇದು ಅಷ್ಟು ನೋಡಿ 1 ಮೈನಸ್ ಕಾಸ್ ಎ 1 ಮೈನಸ್ 1 ಪ್ಲಸ್ ಕಾಸ್ ಎ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಯಾಕೆಂದ್ರೆ ಐಡೆಂಟಿ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದು ಐಡೆಂಟಿ. ಈಗ ಏನ್ ಮಾಡ್ಬೇಕು? ಈಗ ಸಿಂಪಲ್ ಈಕ್ವೇಶನ್ ನಾವು ಏನ್ ಮಾಡ್ಬೇಕು? ಈಗ ಏನಿಲ್ಲ ಜಸ್ಟ್ ಈಕ್ವೇಶನ್ ಚೇಂಜ್ ಮಾಡಬೇಕು. ಏನ್ ಹೇಳುತ್ತೆ ಈಕ್ವೇಶನ್ ನೋಡಿ ರೂಟ್ ನ ಸ್ಪ್ಲಿಟ್ ಮಾಡಿ ಈಕ್ವೇಶನ್ ಚೇಂಜ್ ಮಾಡಿ ರೂಟ್ ಈ ರೂಟ್ ಒಂದು ಮಾತ್ರ ಕೊಟ್ಟೆ ದಟ್ ಈಸ್ 1 ಮೈನಸ್ ಕಾಸ್ ಎ ಗೆ ಮಾತ್ರ ಕೊಟ್ಟೆ ಕಾಸ್ ಎ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ರೂಟ್ ಆಫ್ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ sin ಸ್ಕ್ವೇರ್ ಎ ದಟ್ ಈಸ್ ಪ್ಲಸ್ ರೂಟ್ ಆಫ್ ಸೊ ಇದು ಸೇಮ್ ರೂಟ್ ನ ಸ್ಪ್ಲಿಟ್ ಮಾಡೋಣ. ರೂಟ್ ಸ್ಪ್ಲಿಟ್ ಮಾಡಿ ಬರ್ತದೆ. ಸೊ ದಟ್ ಈಸ್ ರೂಟ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ 1 ಪ್ಲಸ್ ಕಾಸ್ ಸ್ಕ್ವೇರ್ ಸಾರಿ ಕಾಸ್ ಎ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಸಾರಿ ಕಾಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್ ಗೆ. ಈಗ ನೋಡಿ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಈ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏನ್ ಉಳಿತು ಅಲ್ಲಿ? ಈಗ ಉಳಿದಿರೋದೇನು? ಉಳಿದಿರೋದು 1 ಮೈನಸ್ ಕಾಸ್ ಎ ಉಳಿದಿದೆ ಡಿವೈಡ್ ಬೈ ಸೈನ್ ಎ ಉಳಿದಿದೆ. ಇಲ್ಲಿ 1 ಪ್ಲಸ್ ಕಾಸ್ ಎ ಉಳಿದಿದೆ ಡಿವೈಡ್ ಬೈ ಸೈನ್ ಎ ಉಳಿದಿದೆ. ಡಿನಾಮಿನೇಟರ್ ಸೈನ್ ಎ ಇರೋದ್ರಿಂದ ಸೈನ್ ಎ ಕಾಮನ್ ತೆಗೆದುಕೊಳ್ಳೋಣ. ಸೈನ್ ಎ ಇಸ್ ಕಾಮನ್ ತೆಗೆದ್ರೆ ಸೈನ್ ಎ ಕಾಮನ್ ತೆಗೆದ್ರೆ ಏನ್ ಉಳಿತು ಮೇಲ್ಗಡೆ 1 ಪ್ಲಸ್ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಉಳಿದಿದೆ ಏನು ಉಳಿತು ಈಗ 2 ಡಿವೈಡ್ ಬೈ ಸೈನ್ ಎ. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ 1 by sin? That is cosecant 2 cosecant a. ಇದು ಅರ್ಥ ಆಯ್ತು ಅಂತ 2 cosecant a ಹೆಂಗ್ ಬಂತು ಅಂತ ನಾವು 2 cosecant ಏನು ಮಾಡಿದ್ರೆ ಜಸ್ಟ್ ರ್ಯಾಷನಲೈಸ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸೊ
we got the answer. So next, very important, one more problem is there. That is, right? So 1 divided by secant minus a. So ಅದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ನೋಡಿ ಏನು ತರಬೇತಿ ಇದನ್ನ ಇದು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ a minus b into a plus b ಏನಾಯ್ತು ಈಗ a minus b into a plus b that is 6 a square minus b square that is 1. ನೆಕ್ಸ್ಟ್ ಏನ್ ಮಾಡಬೇಕು ಕ್ರಾಸ್ ಮಲ್ಟಿಪ್ಲೈ secant a plus 1 so plus ಇಲ್ಲಿರೋದು ನಿಂತು ಕಳಿಸಿ ಈಗ secant a minus 1 ಇವಾಗ ಏನಾಯ್ತು ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು ಉಳಿತು ದಟ್ ಈಸ್ secant a and ಪ್ಲಸ್ ಉಳಿದಿದೆ ಏನು ಉಳಿದಿದೆ ಈಗ secant a ಎಷ್ಟು secant a ಉಳಿದಿದೆ ದಟ್ ಈಸ್ 2 secant a ರೈಟ್ 2 secant a 2 secant a divided by secant square a ಮೈನಸ್ 1 ನೋಡಿ ಎಷ್ಟು ಉಳಿದಿದೆ ಈಗ ಇದಕ್ಕೆ ಐಡೆಂಟಿ ಹಾಕಿ ಐಡೆಂಟಿ ಏನಿರುತ್ತೆ 2 secant ಅಂದ್ರೆ ಏನು secant ಅಂದ್ರೆ ಕಾಸ್ ಸೊ 2 by cos ಏನ 2 by cos ಏನ ಹೋಲ್ ಡಿವೈಡ್ ಬೈ ಅಲ್ಲಿ ನಾನು 2 secant a ಅಂದ್ರೆ 1 by cos ಅದಕ್ಕೆ ನಾನು 2 ರ ಮಲ್ಟಿಪ್ಲೈ ಮಾಡಿ 2 by cos ಬರೆಯೋದು ಡೈರೆಕ್ಟ್ ಆಗಿ 2 secant square a ಅಂದ್ರೆ ಸೊ 1 by cos square a ರೈಟ್ ಮೈನಸ್ 1 ಸೊ ಈಗ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು ದಟ್ ಈಸ್ 2 by cos a right next page ಏನಿದೆ 2 cos a 2 by cos a 2 by cos a so whole divided by 1 by cos square a ಇದೆಯಾ ಮೈನಸ್ 1 ಇದೆಯಾ ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಏನಂತ ಅದು 2 divided by cos a 2 divided by cos a so whole divided by 1 minus whole divided by cos square denominator ಇದೆ ಈ cos square ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 1 minus cos square a 1 minus cos square a ನೋಡಿ ಇಲ್ಲಿ ಒಂದು ಸ್ಕ್ವೇರ್ ಇದೆ ಮತ್ತೆ ಇನ್ನೊಂದು ಕಾಸ್ ಇದೆ ಕ್ಯಾನ್ಸಲ್ ಆಯ್ತು ಈಗ ಇದು ಡಿನಾಮಿನೇಟರ್ ಇದೆ ಅದು ನ್ಯೂಮರೇಟರ್ ತಂದು ದಟ್ ಈಸ್ ಏನಾಗುತ್ತೆ 2 cos a 2 cos a ಆಯ್ತು ಡಿವೈಡ್ ಬೈ 1 ಮೈನಸ್ cos ಸ್ಕ್ವೇರ್ a ಆಯ್ತು ಈಗ ನಮಗೆ ಏನ್ ಪ್ರೂವ್ ಮಾಡಕ್ಕೆ ಹೇಳಿದ್ರೆ ಅದು ಇಂಪಾರ್ಟೆಂಟ್ ನಮಗೆ ಏನ್ ಪ್ರೂವ್ ಮಾಡಕ್ಕೆ ಹೇಳಿದ್ರೆ ದಟ್ ಈಸ್ ಕಾಟ್ ಮತ್ತೆ ಸೀಕೆಂಡ್ ಬರಬೇಕು ಈಗ ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ 2 cos a 2 cos a 2 cos a 2 cos a divided by 1 minus sin square a sorry cos square a that is sin square a ಈಗ ಏನ್ ಮಾಡಿದೀನ ಇದನ್ನ ಸ್ಪ್ಲಿಟ್ ಮಾಡೋಣ ನಾವು ಸ್ಪ್ಲಿಟ್ ಮಾಡಿದ್ರೆ 2 ಏನಾಯ್ತು cos a divided by sin a into what 1 by ಈಗ ಆಲ್ರೆಡಿ ಹೋಗಿದೆ cos that is 1 by sin a ಏನಾಯ್ತು ಈಗ ಅದು 2 cos by sin ಅಂದ್ರೆ cot a and 1 by cos ಅಂದ್ರೆ 1 by sin ಅಂದ್ರೆ it is cosecant a so I think ಈಗ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ನಾನು ಏನ್ ಹೇಳಿದೆ ನಾನು 2 cot a into cosecant a ನಾವು ಪ್ರೂವ್ ಮಾಡ್ಬೇಕಿತ್ತು ನಾವು ಮಾಡಿದ್ವಿ ನೋಡಿ ಇಲ್ಲಿ 2 cosecant a cot a ನಾವು ಪ್ರೂವ್ ಮಾಡಿದ್ವಿ ಏನಿಲ್ಲ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಡಿನಾಮಿನೇಟರ್ ನ ನ್ಯೂಮರೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ ಕಾಸ್ ಬಂತು ನಾವು ಏನು ಇದು 1 by cos ನ ವ್ಯಾಲ್ಯೂ ಹಾಕಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ 2 by cos ಹೋಲ್ ಡಿವೈಡ್ ಬೈ 1 minus cos ಸ್ಕ್ವೇರ್ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಸ್ಕ್ವೇರ್ ಇದೆಯಲ್ಲ ಈ ಸ್ಕ್ವೇರ್ ಮತ್ತೆ ಕಾಸ್ ಕ್ಯಾನ್ಸಲ್ ಆಯ್ತು ಸೊ ಇಲ್ಲಿ ಡಿನಾಮಿನೇಟರ್ ನ ನ್ಯೂಮರೇಟರ್ ತಂದಾಗ ಮೀನ್ಸ್ ರೆಸಿಪ್ರೋಕಲ್ ಬಂದಾಗ 2 cos ಆಯ್ತು 1 by cos ಸ್ಕ್ವೇರ್ a ಆಯ್ತು ಸೊ ಇಲ್ಲಿ 1 minus cos ಸ್ಕ್ವೇರ್ a ಅಂದ್ರೆ sin ಸ್ಕ್ವೇರ್ a ಸೊ ಅಗೇನ್ ನಾವು ಇದನ್ನ ಸ್ಪ್ಲಿಟ್ ಮಾಡಿದಾಗ 2 into cos by sin 1 by cos sin ಆಯ್ತು ಸೊ ದಟ್ ವಿಲ್ ಬಿ ಪ್ರಾಬ್ಲಮ್ ಪ್ರೂವ್ಡ್ ಸೊ ನೆಕ್ಸ್ಟ್ if the length of the minute hand on the clock 14 centimeter ನೋಡಿ ಇದು ಮಿನಿಟ್ ಹ್ಯಾಂಡ್ ಅಂತ ಇದು ಒಂದು ಕ್ಲಾಕ್ ಜಸ್ಟ್ ಇಮೇಜ್ ಕ್ಲಾಕ್ ಇಲ್ಲಿ ಇದು ಮಿನಿಟ್ ಹ್ಯಾಂಡ್
ಮಿನಿಟ್ ಹ್ಯಾಂಡ್ ಎಷ್ಟಿದೆ 14 ಅಂದ್ರೆ ಅದೇನಾಯ್ತದು ರೇಡಿಯಸ್ ಇಸ್ 14 ಸೆಂಟಿಮೀಟರ್ ಆಯ್ತು. ಫೈಂಡ್ ದ ಏರಿಯಾ ಆಫ್ ಸ್ವೆಪ್ಟ್ ಮಿನಿಟ್ ಹ್ಯಾಂಡ್ ಇನ್ 10 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಎಷ್ಟು ಹ್ಯಾಂಡ್ ಫಾರ್ಮೇಶನ್ ಅವರ್ನ ಏರಿಯಾನ ಸ್ವೆಪ್ ಮಾಡಿದೆ. 12 ಇದು 1 2 ಇದು 3 ಇದೆ ಅನ್ಕೊಂಡು. ಸೊ ಇಲ್ಲಿಂದ ಇಲ್ಲಿಗೆ 10 ಮಿನಿಟ್ಸ್ ರೈಟ್. 10 ಮಿನಿಟ್ಸ್ ಈಗ 1 ನಿಮಿಷದಿಂದ 5 ನಿಮಿಷ ಕವರ್ ಆಗ್ಬೇಕಂದ್ರೆ ಎಷ್ಟು ಡಿಗ್ರಿ ಆಂಗಲ್ ಆಗಬೇಕು 30 ಡಿಗ್ರಿ ಆಂಗಲ್ ಆಗ್ಬೇಕು. ಸೊ ಇಲ್ಲಿ 10 ಮಿನಿಟ್ಸ್ ಅನ್ನೋದ್ರಿಂದ ಆಂಗಲ್ ಎಷ್ಟಾಯ್ತು 60 ಡಿಗ್ರಿ ಆಂಗಲ್ ಆಯ್ತು. ಎಷ್ಟು ಡಿಗ್ರಿ ಆಂಗಲ್ ಆಯ್ತು 60 ಡಿಗ್ರಿ ಆಂಗಲ್ ಆಯ್ತು. 60 ಡಿಗ್ರಿ ಆಂಗಲ್ ಆಗಿದ್ರಿಂದ ಸೊ ಥೀಟಾ ಎಷ್ಟಾಯ್ತು ಥೀಟಾ ವಿಲ್ ಬಿ 60 ಡಿಗ್ರಿ. ಥೀಟಾ ವಿಲ್ ಬಿ 60 ಡಿಗ್ರಿ. ಸೊ ಈಗ ಆ ವ್ಯಾಲ್ಯೂನ ಹಾಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನಾಯ್ತು ಏರಿಯಾ ಆಫ್ ಸೆಕ್ಟರ್ 2 ರೇಡಿಯಸ್ 1 ಹಾಕಿದೆ. ಏರಿಯಾ ಆಫ್ ದಿ ಸೆಕ್ಟರ್ ಫಾರ್ಮುಲಾ ಹಾಕೋಣ. ಏರಿಯಾ ಆಫ್ ಸೆಕ್ಟರ್ is equals to theta by 360 into yr square. So theta ಎಷ್ಟಿದೆ 60 ಡಿಗ್ರಿ ಇದೆ divided by 360 into pi value is 22 by 7 into radius is 14 into 14. So 7 2s are 14 1. 0 cancel. 6 1s are 6 12s are y2. So 2 1s are 2 6s are y2. So next 2 3s are y2. 2 11s are y2. So ಉಳಿದಿರೋದು ಏನು ಉಳಿದಿದೆ? ಸೊ ಉಳಿದಿರೋದು 11 into 14 divided by 3 ಉಳಿತು. ಸೊ ಈಗ ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು. ನೋಡಿ 3 ನೋಡಿ 11 into 14 ಅಂದ್ರೆ that will become 154. Correct? 11 4 the 44, 11 on the 11 plus 4 44. 3 ನೋಡಿ ನಾ. ಸೊ ಈಗ 3 ಇಂದ ಅದನ್ನು ಡಿವೈಡ್ ಮಾಡಬೇಕು. ಸೊ ಇದನ್ನ ಡಿವೈಡ್ ಮಾಡಿದಾಗ ನಿಮಗೆ ಏನು ಆನ್ಸರ್ ಬರುತ್ತೆ? What will be final answer? That is 3 5s are 15. 3 5s are 15. 3 5s are 15. ಇಲ್ಲಿ 3s ಹೊಡೆದ್ರಿಂದ ಇಲ್ಲಿ 2 ಇರುತ್ತೆ. 2. So into 2 that will become 308. 308 divided by 8 to 4 to the 8 to 15 to the 30. So 3 10s are 30. 3 2s are 6. 2 carry. So 6 ಬರುತ್ತೆ ಆನ್ಸರ್. So this is 102.66. This is the area of a sector. Next, ನೋಡಿ find the area of the quadrantal circle whose the radius is ನೋಡಿ radius ನ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ. Radius is that is 20 centimeter. Also find the perimeter of the quadrant. Perimeter ಕಂಡುಹಿಡಿಯಬೇಕು, ಅದು ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಯಬೇಕು. ನೋಡಿ ಇಲ್ಲಿ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಅಂತ ಹೇಳಿದ್ರಿಂದ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಫಾರ್ಮುಲಾ ಏನು ಪೈ ಆರ್ ಸ್ಕ್ವೇರ್ ಬೈ 4. ಸೊ ಪೈ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಏನು ಪೈ ವ್ಯಾಲ್ಯೂ? ಇಟ್ ಇಸ್ 22 by 7. 22 by 7. So into r value is 20 into 20 divided by so 4. 4 5s are ಹೋಯ್ತು. ಮಿಕ್ಕಿದ್ದು ಮಲ್ಟಿಪ್ಲೈ ಮಾಡಿ ಅಷ್ಟೇ ಮುಗೀತು. ಸೊ 20 5 into 20 is 100. 100 into 22 that is 100 into 100. 5 to the 10 100. 100 into 22 2200 7 3s are 21. So what is the remaining? 1 is remaining. 7 1s are 7. So what is remaining? 3 is remaining. 7 4s are 28. 2 is remaining. But 20 ಆಯ್ತು. 7 2s are 14. 6 ಉಳಿತು. 7 8s are 56. That is 3.1428 square meter is the area of the quadrant. But ಮುಂದೆ ಕೇಳಿದಾನೆ ಏನಂತ ಕೇಳಿದಾನೆ? ವಾಟ್ ಇಸ್ ದ ಲೆಂತ್ ಆಫ್ ದಿ ಆರ್ಕ್ ಅಂತ ಕೇಳಿದಾನೆ. ನೋಡಿ ಇದು ಕ್ವಾಡ್ರೆಂಟ್ ಸರ್ಕಲ್. ಇದು ಕ್ವಾಡ್ರೆಂಟ್ ಅಂದ್ರೆ ಆಂಗಲ್ ಎಷ್ಟಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ದಟ್ ಈಸ್ ಏರಿಯಾ ಲೆಂತ್ ಆಫ್ ಎ arc is equal to theta by 360 into 2 pi r. Theta is 90 degree divided by 360 into 2 into 22 by 7 into radius is 20. Then cancel ಆಗುತ್ತೆ. 0 0 cancel. 9 1s are 9 4s are 2 1s are 2 2s are 2
11 into 20, that is 220 divided by 7. 7 ಇಂದ 220 ನ ಹೊಡೆಯಬೇಕಿದೆ. 7 ಇಂದ 220 ನ ಹೊಡೆದಾಗ ಎಷ್ಟು ಬರುತ್ತೆ? That is 7 3s are 21 ನ 1 ಕ್ಯಾರಿನ. So 7 1s are 7. So 3 ಕ್ಯಾರಿ ಪಾಯಿಂಟ್ ಇಟ್ಟೆ 30 ಆಯಿತು. 7 8s are 28. 28 ಅಂದ್ರೆ ತಿರ್ಗಾ 2 ಉಳಿತು. 7 2s are 14. This is the answer for length of a arc length ಬಂದು 31.80. So area ಬಂದು 314.28. Next 30th problem. So 30th problem ಏನು ಮಾಡಿದ್ರೆ 30th problem find the ratio. ನಾವು ಏನ್ ಕೇಳಬೇಕಾದ್ರೆ ರೇಷಿಯೋ ಕಂಡುಹಿಡಿಯಬೇಕು. With the point P divides the line segment AB. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಲೈನ್ ಸೆಗ್ಮೆಂಟ್. ಇಲ್ಲಿ ಈ ಪಾಯಿಂಟ್ ನೋಡಿದ್ರೆ ನಮಗೆ ಎಕ್ಸ್ ಆಕ್ಸಿಸ್ ಏನಿದೆ, ಎಕ್ಸ್ ಆಕ್ಸಿಸ್ 0, 6. ಇದರಲ್ಲಿ ಪಾಯಿಂಟ್ P ಪಾಯಿಂಟ್ ಈಸ್ 2, 2. ನೋಡಿ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ ಫಸ್ಟ್ ಅದು 2, ದಿಸ್ ಇಸ್ 2, 2, 2. ಬಿ ಆಕ್ಸಿಸ್ ಅಲ್ಲಿ 3, 0. ಸೊ ಇದನ್ನ ತಗೊಂಡು ನಾವು ಮಿಡ್ ಪಾಯಿಂಟ್ ಹಾಕೋಣ. ದಟ್ ಈಸ್ 0, 0, 6 and 3, 0. So and P point is 2, 2. Okay. ಈಗ ಇದಕ್ಕೆ ನಾವು ವ್ಯಾಲ್ಯೂಸ್ ಹಾಕಬೇಕು. ಯಾವ ವ್ಯಾಲ್ಯೂಸ್ ಹಾಕಬೇಕು? ಸೆಕ್ಷನ್ ಫಾರ್ಮುಲಾ ಹಾಕಬೇಕು. ದಿಸ್ ಸೆಕ್ಷನ್ ಫಾರ್ಮುಲಾ ಹೇಳುತ್ತೆ x, y equals to 3m1 x2 divided by m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈಗ ಇದಕ್ಕೆ ವ್ಯಾಲ್ಯೂಸ್ ಹಾಕಿ. ಇದಕ್ಕೆ ವ್ಯಾಲ್ಯೂಸ್ ಹಾಕಿ ನಿಮಗೆ ಆನ್ಸರ್ ಬರ್ತದೆ. ಏನು ಬರ್ತದೆ ಈಗ ನಾವು ನೋಡಿ ಆಲ್ರೆಡಿ ನಮಗೆ x, y ವ್ಯಾಲ್ಯೂ ಗೊತ್ತಾಗಿದೆ. x, y is 2, 2. ದಟ್ ಈಸ್ p ವ್ಯಾಲ್ಯೂ. ದಟ್ ಈಸ್ m1 ನಮಗೆ ಗೊತ್ತಿಲ್ಲ. m1 as it is ಬರ್ತದೆ into x2. This is x1, this is x2, this is the x1, y1, x2, y2. ಇದು y2, y1. So x2 ಏನಿದೆ? x2 is 3 plus m2 ಗೊತ್ತಿಲ್ಲ. So x1 ಏನಿದೆ? x1 is 0. x1 is 0 divided by m1 m2 ಹಂಗೆ ಬರ್ತದೆ. m1 into m2. ಸೊ ಇದ್ರ ಬೇಕಾದ್ರೆ ನಾವು ಮಾಡ್ಬೋದು, ಮಾಡಿದ್ರೆ ಹಂಗೆ ಬರ್ಕೋಬಹುದು. ಇಲ್ಲಿ ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ಎಕ್ಸ್, ದಿಸ್ ಇಸ್ ದ ವ್ಯಾಲ್ಯೂ ಫಾರ್ ವೈ. ಯಾವ್ದಾದ್ರು ಒಂದು ಟರ್ಮ್ ತಗೊಂಡು ಮಾಡಬಹುದು. ದಟ್ ಈಸ್ 2 equals to ಈಗ ಉಳಿದಿದ್ದು ಏನು ಉಳಿತು? 3m1 ಉಳಿತು. 3m1 ಉಳಿದಿದೆ ಅಷ್ಟೇ. ಯಾಕಂದ್ರೆ 0 into m2 ಆಲ್ರೆಡಿ ಕ್ಯಾನ್ಸಲ್ ಆಗುತ್ತೆ. ಡಿವೈಡ್ ಬೈ ಸೊ m1 ಪ್ಲಸ್ m2 ಉಳಿದಿದೆ. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಏನಾಯ್ತು? 2 into m1 plus m2 equals to 3m1. So 2m1 plus 2m2 equals to 3m1. So ಈಗ ಇಲ್ಲಿ 3m1 ಇದ್ಲೆ ಅದನ್ನ ಈಗ 2m1 ಕಡೆ ಕಳಿಸ್ಬೇಕು. 2m2 equals to 3m1 minus 2m1. ಈಗ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 2m2 is equal to 3m1 2m1 that is 1m1. ಈಗ ನಮಗೆ ಬೇಕಾದ ರೇಷಿಯೋ ಏನು? m1 is to m2 ಅಲ್ಲ. ಸೊ ಏನು ಅಂತ ಬರೀಬಹುದು? m1 is to m2. m1 into m2 that is m1 by m2. m1 by m2 is equal to ಏನಾಯ್ತು? m1 by m2 ಉಳಿದು 1 ಇದೆಯಲ್ಲ, 1 ಇದೆ. ಸೊ 1 ಇದೆ. ಇದನ್ನ ನಾನು ಇಲ್ಲಿ ಹೇಳ್ತೇನೆ ನೋಡಿ. ಸರಿ, ಇದು ಹಿಂಗೆ ಇರಲಿ. ಇಲ್ಲಿ 2 ಇದೆ ಅಂತ ಕಾಣೋದು. ಇದು ಏನ್ ಮಾಡಿದ್ರಿ? ಫೀಲ್ಡ್ ಕಳಿಸ್ರಿ. ಈಗ ಏನಾಯ್ತು? 1 is to 2 ಆಯ್ತು. ಸಾರಿ 2 is to 1 ಆಯ್ತು. 2 is to 1 ಆಯ್ತು. 2 is to 1. ನ್ಯೂಮರೇಟರ್ ಬರೆದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಬರುತ್ತೆ. ಸೊ 2 is to 1 ಆಗುತ್ತೆ. ಆನ್ಸರ್ ಈಸ್ 2 is to 1. Answer is 2 is to 1. 2 is to 1. So next we want another question now. Find the coordinate point of a is already ratio of a find dividing the line segment AB which gives the figure internally in the ratio of 1 is to 2.
ನೋಡಿ 1:2 ಆಲ್ರೆಡಿ ಅವನು ರೇಷಿಯೋ ಕೊಟ್ಟಿದ್ದಾನೆ. ಸೊ ವಾಟ್ ಪಾಯಿಂಟ್ ಇಟ್ ವಿಲ್ ಬಿ ಡಿವೈಡ್ಸ್, ನೀವು ಡಿವೈಡಿಂಗ್ ಪಾಯಿಂಟ್ ನ ಕಂಡುಹಿಡಬೇಕು ಬೈ ಯೂಸಿಂಗ್ ಏನು ಹೇಳಿದರೆ ಎಕ್ಸ್ಟೆನ್ಷನ್ ಫಾರ್ಮುಲಾ ಸೇಮ್ ಅಂತಾನೆ. ಸೊ ಇಲ್ಲಿ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ x axis is 2, y axis 5, that is 2, 5. ಇಲ್ಲಿ y axis x axis is 5, y axis is 2 and ರೇಷಿಯೋ ಕೊಟ್ಟಿದ್ದಾನೆ, ರೇಷಿಯೋ is 1:2. ನೋಡಿ ಏನು, that is 2, 5 ಒಂದು, ಇನ್ನೊಂದು 5, 2, ಇನ್ನೊಂದು ರೇಷಿಯೋ ಏನು ಕೊಟ್ಟಿದ್ದಾನೆ, ರೇಷಿಯೋ is 1:2. Ratio is 1:2. This is x1, y1, x2, y2. This is m1, m2. Same ಅದಕ್ಕೆ ಫಾರ್ಮುಲಾ ಹಾಕೋಣ. ಏನು ಹೇಳಿದ ಫಾರ್ಮುಲಾ, that is p of x, y. ನಾವು ಇದನ್ನೇ ಕಂಡುಹಿಡಿಯಬೇಕು ಈ ಸಲ. That is 2 is m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈಗ ವ್ಯಾಲ್ಯೂಸ್ ಹಾಕೋಣ. m1 ಅಂದ್ರೆ ಎಷ್ಟು, 1 into x2, 1 into x2 that is 5 plus m2 ಅಂದ್ರೆ 2 into x1 is 2 divided by m1 into x2 that is 1 plus 2, that is m1 ಅಂದ್ರೆ 1, so into y2 ಅಂದ್ರೆ y2 is 2 plus m2 is 2 into y1 is 5 divided by m1 1 plus 2, 1 plus 2. Next values ಹಾಕೋಣ. simplify ಮಾಡೋಣ, that is root of, so bracket, so 5 2 to the 4, 4 plus 5 is 9, 9 by 3, 2 plus 3, so 2 1 the 2, 2, 5 to the 10, that is divided by 3, so it will be cancelled. ಇದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗೋದ್ರಿಂದ that is it become 9 by 3, it become 12 by 3, so 3 3 is 3, 4 is answer will be p of x, y is 3, 4, 3, 4, 12 by 4, 3, 4, answer is 3, 4, 3, 4. Next theorem, you can do that one. So 32 question, a student brought us some books for 60 rupees. I don't know, where also don't know. ಎಷ್ಟು books now, no? Number of books, we take it as x. ಎಷ್ಟು books ಅಂತ ತರ್ತಾರೆ, so ಎಷ್ಟು books ಅಂತ ಗೊತ್ತಿಲ್ಲ, take it as x. ಎಷ್ಟು ತಂದ್ರು, at the cost of 60 rupees. Some books for 60 rupees. ಅದಕ್ಕೆ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಂಗಾಯ್ತು, ಸೊ ಅಮೌಂಟ್ given the ಕೊಟ್ಟಂಗಾಯ್ತು, ಅಮೌಂಟ್ is 60 rupees ನ ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟ್ is 60 rupees. ಟೋಟಲ್ ಕಾಸ್ಟ್ is 60 rupees ಕೊಟ್ಟಿದ್ದಾರೆ. ಸೊ 60 rupees ಕೊಟ್ರೆ, ಸೊ ಕಾಸ್ಟ್ ಆಫ್ ಈಚ್ ಬುಕ್ಸ್ ಎಷ್ಟು ಬುಕ್, ಈಚ್ ಒಂದೊಂದು ಬುಕ್ಕಿಗೆ ಎಷ್ಟು ಕೊಟ್ಟಂಗಾಯ್ತು, ಈಚ್ ಬುಕ್ಸ್ ಕಾಸ್ಟ್ ಆಫ್ ಈಚ್ ಬುಕ್ is 60x ಆಯ್ತು. ನಂಬರ್ ಆಫ್ ಬುಕ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಸೊ ಟೋಟಲ್ ಕಾಸ್ಟ್ 60 ರೂಪಾಯಿ ಆಗಿದೆ. ಸೊ ಒಂದೊಂದು ಬುಕ್ ಎಷ್ಟು 60 into x. ಸೊ 60 into x ಇಲ್ಲಿ ಒಂದೊಂದು ಬುಕ್ಕಿಗೆ ಎಷ್ಟು ಕೊಟ್ಟಿದೆ ನಮ್ಗೆ ಗೊತ್ತಿಲ್ಲ. ನೋಡಿ ಏನ್ ಮಾಡ್ಬೇಕು ಈಗ, ಮುಂದೆ ಕ್ವಶನ್ ನೋಡಿ, ಹ್ಯಾಡ್ ಬ್ರಾಟ್ 5 more books, 5 ಎಕ್ಸ್ಟ್ರಾ ಬುಕ್ಸ್ ಗಳನ್ನ ತರ್ತಾರೆ ಫಾರ್ ದ ಸೇಮ್ ಅಮೌಂಟ್, ಈಚ್ ಬುಕ್ ವುಡ್ ಬಿ ಹ್ಯಾವ್ ಕಾಸ್ಟ್ ಲೆಸ್ 1 rupee. ಒಂದೊಂದು ಬುಕ್ಕಿಗೂ 1 ರೂಪಾಯಿ ಲೆಸ್ ಆಗುತ್ತೆ. ಏನಾಗುತ್ತೆ ಈಕ್ವೇಶನ್ ನೋಡಿ, 60 rupees ಬುಕ್ಸ್ ಎಷ್ಟೋ ಬುಕ್ಸ್ ನ ತಗೊಂಡ್ರು, ಟೋಟಲ್ 60 ರೂಪಾಯಿಗೆ ಎಷ್ಟೋ ಬುಕ್ಸ್ ತಗೊಂಡ್ರು, ಒಂದು ಬುಕ್ಕಿಗೆ ಎಷ್ಟು ನಮ್ಗೆ ಗೊತ್ತಿಲ್ಲ. ಸರಿ, ನೆಕ್ಸ್ಟ್ ಅದೇ 60 ರೂಪಾಯಿಗೆ ಎಕ್ಸ್ಟ್ರಾ 5 ಬುಕ್ಸ್ ನ ತಗೊಂಡ್ರು. ಎಕ್ಸ್ಟ್ರಾ 5 ಬುಕ್ಸ್ ಅಂದ್ರೆ ಎಷ್ಟೋ ಬುಕ್ಸ್ ತಗೊಂಡಿದ್ರು ಆಲ್ರೆಡಿ ಎಕ್ಸ್, ಅದಕ್ಕೆ 5 ಸೇರಿಸ್ಬೇಕು ನೀವು. ಸೊ ಈಗ ಮಾಡಿದಾಗ ನಮಗೆ ಏನ್ ಕಡಿಮೆ ಆಯ್ತು, 1 ರೂಪಾಯಿ ಕಡಿಮೆ ಮಾಡಿದ್ರು, ಸೊ 1 ರೂಪಾಯಿ ಯಾವಾಗ ಸಬ್ಟ್ರಾಕ್ಟ್ ಮಾಡಬೇಕು, ಕ್ರಾಸ್ ಮಾಡಿದ್ರೆ ಮಾಡಿ. ಏನಾಯ್ತು ಈಗ ನೋಡಿ, ಎಕ್ಸ್ ಅನ್ನೋದು ನಂಬರ್ ಆಫ್ ಬುಕ್ಸ್ ಎಷ್ಟು ತಗೊಂಡ್ರೆ ಗೊತ್ತಿಲ್ಲ, ಟೋಟಲ್ ಎಷ್ಟು 60 ರೂಪಾಯಿ. ಸೊ ಒಂದು ಬುಕ್ಕಿಗೆ ಎಷ್ಟು ನಮ್ಗೆ ಗೊತ್ತಿಲ್ಲ, ಸೊ ಹಂಗಾಗಿ 60/x. ಸೊ ಮತ್ತೆ 5 ಬುಕ್ಸ್ ಎಕ್ಸ್ಟ್ರಾ ತಗೊಂಡಿದ್ದಾರೆ, ಅದಕ್ಕೆ ಸೊ ಇರೋ ನಂಬರ್ ಆಫ್ ಬುಕ್ಸ್ ಅಲ್ಲಿ 5 ಎಕ್ಸ್ಟ್ರಾ ಬುಕ್ಸ್ ತಗೊಂಡಾಗ x + 5 ಆಯ್ತು. ಅದೇ ಸೇಮ್ ಅಮೌಂಟ್ಗೆ ಅದರಲ್ಲಿ ಅವರು ಶಾಪ್ ಕೀಪರ್ 1 ರೂಪಾಯಿ ಕಡಿಮೆ ಮಾಡಿದ್ರೆ, ಸೊ ಅದಕ್ಕೆ ಈಸ್ ಈಕ್ವಲ್ ಟು 1. ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ನೋಡಿ, ಡಿನಾಮಿನೇಟರ್ ಯೂಸ್ ಮಾಡ್ಕೊಳ್ಳೋಣ, x into x ಸ್ಕ್ವೇರ್, ದಟ್ ಇಸ್ x ಸ್ಕ್ವೇರ್ ಪ್ಲಸ್ 5x ಆಯ್ತು. ಸೊ ಇದನ್ನ ಇಲ್ಲಿ ಕಳಿಸ್ಕೊಳ್ಳಿ, ಈಗ 60 into x 60x ಆಯ್ತು, ಪ್ಲಸ್ 60 5
30 6 5 30 300 minus 60 into x 60x equals to 1. So ಇಲ್ಲಿ plus 60x to minus 60x get cancelled ಆಯಿತು. ಉಳಿಯೋದು ಏನು ಉಳಿತು? ದಟ್ ಈಸ್ ಬರೀತೀನಿ ಉಳಿದಿರೋದು ದಟ್ ಈಸ್ ಇದನ್ನ ಇಲ್ಲಿಗೆ ಕಳಿಸ್ಕೋಣ. ಏನು ಉಳಿದಿದೆ? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಸ್ ಈಕ್ವಲ್ಸ್ ಟು 300 ಉಳಿದಿದೆ. ಈಗ ಇದನ್ನು ಹೊರಗಡೆ ಹಾಕೋಣ. ಹೊರಗಡೆ ಹಾಕೊಂಡ್ರೆ ಏನಾಯ್ತು? ದಟ್ ಈಸ್ x square plus 5x minus 300 equals to 0. ಈಗ ಇದಕ್ಕೆ ಫ್ಯಾಕ್ಟರೈಸೇಷನ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಫ್ಯಾಕ್ಟರೈಸೇಷನ್ ಮಾಡಿ ಶೀಟ್ ಒಂದು 8 ಮಟ್ಟಿಗೆ ಮಾಡೋಣ. ವಾಟ್ ಆರ್ ದ ಫ್ಯಾಕ್ಟರ್ಸ್ ನೋಡಿ? 300ಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಗೆಟ್ 5 ಬರ್ಬೇಕಂದ್ರೆ ಯಾವ ಫ್ಯಾಕ್ಟರ್ ತಗೋಬೇಕು? ಯಾವ ಫ್ಯಾಕ್ಟರು? 20 15 20 minus 5 15 ಮಾಡಿದ್ರೆ ಬರ್ತದೆ x ಸ್ಕ್ವೇರ್. ಸೊ ಪ್ಲಸ್ 20x minus 15x minus 300. ಯಾಕೆ ಇಲ್ಲಿ ಮೈನಸ್ ತಗೊಂಡ್ರೆ ಪ್ಲಸ್ ಇಂಟು ಮೈನಸ್ ಮಾಡಬೇಕು. 15 20 15 5 ಬರೋದು. ಇಲ್ಲಿರೋ ನಂಬರ್ ಸಿಂಬಲ್ ನ ಬಿಗರ್ ನಂಬರ್ ಕೊಡಬೇಕು, ಸ್ಮಾಲರ್ ನಂಬರ್ಗೆ ಅದರ ಆಪೋಸಿಟ್ ಸಿಂಬಲ್ ಕೊಡ್ಬೇಕು. ಯಾವಾಗ ಕಡಿಬೇಕಾದ್ರೆ ಮಾತ್ರ. ಓಕೆ, ನೆಕ್ಸ್ಟ್ ನೀವೆಲ್ಲರೂ ಏನ್ ಕಾಮ ತೆಗಿದ್ರಿ? ಎಕ್ಸ್ ಕಾಮ ತೆಗಿದ್ರಿ. ಉಳಿಯೋದು ಎಕ್ಸ್ ಪ್ಲಸ್ 20 ಉಳಿತು. ಇಲ್ಲಿ ಮೈನಸ್ 15 ಕಾಮನ್ ತೆಗೆದ್ರೆ ಉಳಿಯೋದು ಎಕ್ಸ್ ಮೈನಸ್ 20 ಉಳಿತು. ಕಾಮನ್ ತೆಗೆದ್ಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 15 ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು 15. ಮುಂದೆ ಯಾವ ಕ್ವಶನ್ ಕೇಳಿದ್ರೆ then find the number of books brought by him. So number of books x is equal to ಏನು ನಮಗೆ ಆನ್ಸರ್? x is equal to ಲಾಸ್ಟ್ ಬಂತ ಆನ್ಸರ್ x is equal to 15. So total number of books x that is 60 rupees. 60 rupees divided by 15 4s. ಸೊ ಅವನು ಒಂದು ಬುಕ್ಕಿಗೆ ಎಷ್ಟು ರೂಪಾಯಿ ಖರ್ಚು ಮಾಡಿದರೆ? 4 rupees ಖರ್ಚು ಮಾಡಿದ್ದಾರೆ. ಎಷ್ಟು ಬುಕ್ ತಂದಿದ್ದಾರೆ? 15 books ತಂದಿದ್ದಾರೆ. I think you understand this concept. So next we move on to the another problem. Very easy problem. In this figure ABC, on ABC now triangle ಇದೆ. So are the point on OP ನೋಡಿ, ABC ಅನ್ನೋ ಪಾಯಿಂಟ್ OP ಇದೆ ಮತ್ತೆ OQ ಇದೆ, OR ಇದೆ. ನೋಡಿ ದಿಸ್ ಇಸ್ ಇದು OP ಇದೆ ಮತ್ತೆ OR ಇದೆ. ಸೊ ನೋಡಿ OP ಇದೆ, OQ ಅಲ್ಲಿದೆ, OR ಅಲ್ಲಿದೆ. ಯಾವ ಪಾಯಿಂಟ್? ABC ಅನ್ನೋ ಪಾಯಿಂಟ್. ಮುಂದಕ್ಕೆ ಹೇಳ್ತಾರೆ ಇಫ್ AB is parallel to ನೋಡಿ AB ಅನ್ನೋ ಲೈನ್ PQ ಲೈನ್ ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ ಆಸ್ ಯೂಶುವಲಿ AC ಲೈನ್ ಇಸ್ ಪ್ಯಾರಲಲ್ ಟು PR ಗೆ ಪ್ಯಾರಲಲ್ ಆಗಿರುತ್ತೆ. ನೆಕ್ಸ್ಟ್ BC ಇಸ್ ಪ್ಯಾರಲಲ್ ಟು BQ ಗೆ ಪ್ಯಾರಲಲ್ ಆಗಿರುತ್ತೆ. ಇವಾಗ ಏನ್ ಮಾಡಂಗೆ? ಸಿಂಪಲ್ ಯು ಟೇಕ್ ಅದನ್ನ ಪ್ರೂವ್ ಮಾಡ್ಬೇಕು. ನಾವು ಪ್ರೂವ್ ಮಾಡ್ಬೇಕಂದ್ರೆ ಎರಡು ಟ್ರಯಾಂಗಲ್ ಅಂತ ಹೇಳಿ, ಟ್ರಯಾಂಗಲ್ ಒಂದು ಯಾರು ಟ್ರಯಾಂಗಲ್ ಈ ಕಡೆ ಲೆಫ್ಟ್ ಸೈಡ್ ಟ್ರಯಾಂಗಲ್ ತಗೋಣ. ನೋಡಿ ಯಾವುದು ಟ್ರಯಾಂಗಲ್ POQ ತಗೊಂಡ್ವಿ. ಇದಕ್ಕೆ ಪೈಥಾಗೋರಸ್ ಹಾಕಿ ನೋಡಿ POQ ಈ ಟ್ರಯಾಂಗಲ್ ತಗೊಂಡು ಪೈಥಾಗೋರಸ್ ಹಾಕಿ. ದಟ್ ಈಸ್ ಯಾವುದು? ಪೈಥಾಗೋರಸ್ ಮತ್ತು ಸಾರಿ ಟೇಲ್ಸ್ ಥಿಯರಂ. ಪೈಥಾಗೋರಸ್ ಅಲ್ಲ, ಟೇಲ್ಸ್ ಥಿಯರಂ ಹಾಕಿ. ಟೇಲ್ಸ್ ಥಿಯರಂ ಹಾಕಿದ್ರೆ OB divided by BQ is equals to ನೋಡಿ OB by BQ. ನೆಕ್ಸ್ಟ್ OA by AP. This is equation number 1. ಈಗ ನೆಕ್ಸ್ಟ್ ಟ್ರಯಾಂಗಲ್, ಈ ಟ್ರಯಾಂಗಲ್ ತಗೊಳ್ಳಿ. ಯಾವ ಟ್ರಯಾಂಗಲ್? ಟ್ರಯಾಂಗಲ್ POR ನ ತಗೊಳ್ಳಿ. POR ನ ತಗೊಂಡು ಅದಕ್ಕೆ ಟೇಲ್ಸ್ ಹಾಕಿ. ಟೇಲ್ಸ್ ಹಾಕಿದಾಗ ಏನಾಯ್ತು? ಸೊ OA by PA is equals to OC by CR. ಸೊ ಈಕ್ವೇಶನ್ ನಂಬರ್ 2. ಈಗ ಎರಡು ಈಕ್ವೇಶನ್ ಕಂಬೈನ್ ಮಾಡಿ. ಎರಡು ಈಕ್ವೇಶನ್ ಕಂಬೈನ್ ಮಾಡೋದಾಗುತ್ತೆ. ಈಕ್ವೇಶನ್ ನಂಬರ್ 1 ಅಲ್ಲಿ ಸೊ OA by AP ಮತ್ತೆ OA by AP ಅನ್ನೋದು ಕ್ಯಾನ್ಸಲ್ ಆಯ್ತು. ಉಳಿದ ಏನು ಉಳಿತು? OB by BQ equals to OC by CR. Therefore ಎರಡು ಸೈಡ್ ಏನಾಗಿರುತ್ತೆ ಈಗ? ಸೊ BC is parallel to the QR ಗೆ ಪ್ಯಾರಲಲ್ ಆಗಿರುತ್ತೆ. Next we move on to the very interesting problem.
The eighth term of an 34th question. The eighth term of an arithmetic progression is half of the second term. The eighth term. So we can write eighth term is T8. T8 ಏನಾಗಿದೆ half of the ಅರ್ಧ ಯಾವುದಕ್ಕೆ ಸೆಕೆಂಡ್ ಟರ್ಮ್ half of the second term T2 ಇಷ್ಟೇ T2. ನೆಕ್ಸ್ಟ್ ಇದು ಹೇಳ್ತಾನೆ 11th term is ನೋಡಿ 11th term ಏನಾಗಿದೆ ಅಂತೆ 11th term is of the progression exceeds ಜಾಸ್ತಿ ಆಗಿದೆ ಅಂತ ಯಾವುದಕ್ಕಿಂತ 1/3 ನೋಡಿ 1/3 of ಯಾವುದು 1/3 of the fourth term by 1 ಪ್ಲಸ್ 1 ಜಾಸ್ತಿ ಆಗಿದೆ. ಫೈಂಡ್ ದ 15th term 15th term ನ ಕಂಡುಹಿಡಿಯಬೇಕು ನಾವು ಎಷ್ಟು ಕಂಡುಹಿಡಿಯಬೇಕು 15th term. ಓಕೆ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. T8 ನ ಹೆಂಗ್ ಬರ್ಕೊಳ್ತೀರಿ a plus 7d equals to half into a plus d second term ನ ಈ 2 ನ ಈ ಪ್ಲಸ್ ಮಾಡಿ ದಟ್ ಇಸ್ ಮಲ್ಟಿಪ್ಲೈ ಆಗುತ್ತೆ 2a plus 7 to the 14d into d 14d equals to a plus d. ಈಗ ಎಲ್ಲನೂ ಒಳಗಡೆ ಹಾಕಲಿ. ಈಗ ಮಾಡಿದ್ರೆ 2a minus a equals to b minus 14d ಆಯಿತು. So a minus a is a, 2 minus a is a. 14d ಅಲ್ಲಿ 14d ಹೋದ್ರೆ that is 14d minus d ಅಂದ್ರೆ ಬಿಗ್ ನಂಬರ್ ಮೈನಸ್ 14d ಆಯಿತು. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ a. ನಮಗೆ ಈಗ a ವ್ಯಾಲ್ಯೂ ಸಿಕ್ತು. ಇವಾಗ ಏನ್ ಮಾಡ್ಬೇಕು ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು T11 ನ. ಸೊ T11 ಹೆಂಗ್ ಮಾಡ್ಕೊಳ್ತೀರಿ T11 is you can write a plus 10d equals to 1/3 into so T4 ಹೆಂಗ್ ಮಾಡ್ಕೊಳ್ತೀರಿ T4 is a plus 3d bracket close plus 1. ಈಗ ಈ 3 ಇದೆಯಲ್ಲ ಈ 3 ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ ಮುಗೀತು. ಸೊ 3a plus 30d equals to a plus 3d ಅಂದರೆ a plus 3d into 1 a plus 3d. ಸೊ 3 ನ 1ಗೆ ಮಲ್ಟಿಪ್ಲೈ ಮಾಡ್ತೀವಿ 3 1s 3 ಆಯ್ತು. ಸೊ ಈಗ 3 ಕಡೆಗೆ ಹೋಗಿ ಬಿಟ್ಟು ಈ ಕಡೆ ಮಲ್ಟಿಪ್ಲೈ ಆಗಿ ಆ ಸೈಡಿಗೆ ಕ್ರಾಸ್ ಮಲ್ಟಿಪ್ಲೈ ಆಗಿದೆ. ಸೊ 3a minus a equals to d 3d minus 30d plus 3. ಸೊ 3a ಅಲ್ಲಿ 1a ಹೋದ್ರೆ that is 2a equals to minus 27d plus 3 ಉಳಿತು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಸಿಂಪ್ಲಿಫೈ ಏನಾಯ್ತು ನೋಡಿ 2a minus plus 27d equals to 3 ಆಯ್ತು. ಸೊ ಈಗ a ವ್ಯಾಲ್ಯೂ ಇದಕ್ಕೆ ಹಾಕೋಣ. a ಅಂದ್ರೆ that is 2 into a is minus 30d plus 27d equals to 3. So 13 2s are that is 26 minus 26d plus 27d equals to 3. So 27 and 26 ಹೋದ್ರೆ ಬರೀ d 1d ಉಳಿಯುತ್ತೆ. ಸೊ d ಬಿಗರ್ ನಮ್ಮ ಸೈನು d is equal to ನಮಗೆ 3 ಬಂತು. ಇದು ತಗೊಂಡೋಗಿ ಈಕ್ವೇಶನ್ ನಂಬರ್ 1ಗೆ ಹಾಕೋಣ. ಈಕ್ವೇಶನ್ ನಂಬರ್ 1 that is a. So a ಏನು ಹೇಳುತ್ತೆ a is equal to minus 13d. So that is minus 13 into 3 is so 13 3 is a is equal to minus 39. This is the value of a. But ನಮಗೆ ಮಾಡಬೇಕಾದ್ರೆ ಏನಂತ ಹೇಳಿದ್ರೆ so we have to find the 15th term. 15th term ಅಂತ ಹೇಳಿದ್ರಿಂದ 15th term ಏನು ಬರ್ತದೆ T15. T15 is equal to a plus 14d. So a is minus 39 plus 14 into 3. So minus 39 plus 14 3s are 14 3s are 42. So 42 minus 39 is that is 3. 3 is the right answer. 15 is equal to next we move on to the problem. Arithmetic progression consists of 37 terms. Total 37 terms. The sum of the 3 middle terms. ಮಿಡಲ್ 3 ಸಂಖ್ಯೆಗಳನ್ನ ಕೂಡಿಸಿದ್ರೆ 225 ಬರುತ್ತಂತೆ. ಮತ್ತೆ ಲಾಸ್ಟ್ 3 ಡಿಜಿಟ್ ನ ಕೂಡಿಸಿದ್ರೆ ನೋಡಿ ಲಾಸ್ಟ್ ಸಮ್ ಆಫ್ ಲಾಸ್ಟ್ 3 ಡಿಜಿಟ್ ನಂಬರ್ ಇಸ್ 429. ಫೈಂಡ್ ದ ಪ್ರೋಗ್ರೆಷನ್. ಈಗ ನೀವೇನ್ ನೋಡ್ಬೇಕಂದ್ರೆ 37 ಟರ್ಮ್ ಮಿಡಲ್ ಟರ್ಮ್ ಯಾವ್ದು ಬರುತ್ತೆ ಕಂಡು ಹಿಡ್ಕೋಬೇಕು.
ಸೊ n is equal to ಟೋಟಲ್ 37 ಇದೆ. ಸೊ ನಮಗೆ ಮಿಡಲ್ ಬೇಕು ಅಂದಾಗ 37 ಪ್ಲಸ್ 1 plus 1 divided by 2 ಮಾಡಿ, that is 38 divided by 2, 2 ones are 2 nines are, so 19 is the middle number. 19 ಅನ್ನೋದು ಮಿಡಲ್ ನಂಬರ್ ಆಯ್ತು. ಸೊ ಈಗ 19 ಮಿಡಲ್ ನಂಬರ್ ಆದ್ರೆ ಸೊ ಸೆಂಟರ್ ನಂಬರ್, ಇದು ಪ್ರಿಸೈಡಿಂಗ್ ನಂಬರ್ ಮತ್ತೆ ಸಕ್ಸೀಡಿಂಗ್ ನಂಬರ್ಸ್. ಪ್ರಿಸೈಡಿಂಗ್ ನಂಬರ್ 18, ಸಕ್ಸೀಡಿಂಗ್ ನಂಬರ್ is 20. So this is the middle 3 numbers. ಈ ಮಿಡಲ್ 3 numbers ನ ಕೂಡಿಸಿದಾಗ ಎಷ್ಟು ಬರುತ್ತಂದ್ರೆ this 225 ಬರುತ್ತೆ. ಈ 18 plus t 19 plus t 20 is equals to 225 ಬರುತ್ತೆ. ಇನ್ನೊಂದು ಕೇಸ್ ಏನಂತವ್ರೆ, ಲಾಸ್ಟ್ 3 ಟರ್ಮ್ಸ್ ಅಂತ. ಲಾಸ್ಟ್ ಅಂದ್ರೆ that is 37 is the last, ಕರೆಕ್ಟಾ? ಪ್ಲಸ್ 36 is the another last, second 35. ಇದನ್ನ ಕೂಡಿಸಿದ್ರೆ ನಾವು ಎಷ್ಟು ಬರುತ್ತೆ? 429 ಬರುತ್ತೆ. 429 ಏನ್ ಬರ್ತದೆ? a plus 34d plus a plus 35d plus a plus 36d is equals to 429 ಆಯ್ತು. ಇದು ಅಷ್ಟೇ ಸ್ಪ್ಲಿಟ್ ಮಾಡಿ ಬರೆಯೋಣ. ಈಗ ಸ್ಪ್ಲಿಟ್ ಮಾಡಿ ಬರೆಯೋಣ. a 8 ಅಂದ್ರೆ a plus 17d plus a plus 18d plus a plus 19d equals to 225. ಈಗ a ಎಷ್ಟಿದೆ? 3a ಆಯ್ತಾ? 3a plus 17 plus 18 ಎಷ್ಟಾಯ್ತು? 20, 30, 35 ಆಯ್ತು. 35, 45, 45, 20, 20, 30, 35, 35, 45, 45, 50, 54 ಆಯ್ತು. ರೈಟ್? 54d is equal to 225. ಈಕ್ವೇಶನ್ ಪೂರ್ತಿ ಒಂದು ನಂಬರ್ ಡಿವೈಡ್ ಆಗುತ್ತೆ, ದಟ್ ಇಸ್ 3 ಡಿವೈಡ್ ಆಗುತ್ತೆ. 3 ones are 3 ಹೋಯ್ತು. ಸೊ ನೆಕ್ಸ್ಟ್ ಪ್ಲಸ್ 3 how much are 54, 3 ones are 3, 3 8s are 54. So 3 how much are 225, 3 7s are 21, 3 5s are. ಸೊ ಈಕ್ವೇಶನ್ ನಂಬರ್ 1 ರೆಡಿ ಆಯ್ತು. ಇದನ್ನು ಹಾಗೆ ಮಾಡೋಣ. ಸೊ ಎ ಏನೋ ಎಷ್ಟಿದಾವೆ? 3 ಇದಾವೆ. 3a ಪ್ಲಸ್, ಸೊ ಇಲ್ಲಿ ಉಳಿದೇನು? 34d, 35d and 36d. ಎಷ್ಟಾಯ್ತು? 30, 30, 30, 90 ಆಯ್ತಾ? 90, 105 ಆಯ್ತಾ? ಸೊ 105d equals to 429. ಈ ಕ್ವೆಶನ್ ಪೂರ್ತಿ ಯಾವ್ದು ಡಿವೈಡ್ ಆಗುತ್ತೆ? ಸೊ ಇಟ್ ವಿಲ್ ಬಿ ಡಿವೈಡ್ ವಿತ್ ದಿ 3 ಇಂದ ಡಿವೈಡ್ ಆಗುತ್ತೆ. ಸೊ 3a ನೋಡಿ, 3 ones are 3 ಹೋಯ್ತು. ಪ್ಲಸ್ 3 how much 105, 3 3s are 9, 3 5s are 15, 35d na. So okay, right, is equal to 3 how much are 3 ones are 3, 1 ಉಳಿತು. 3 4s are 12, 3 3s are 9. So 143. This is the equation number 2. ಈಗ ಎರಡು ಈಕ್ವೇಶನ್ ಕಂಬೈನ್ ಮಾಡಿ ಎಲಿಮಿನೇಷನ್ ಮಾಡೋಣ. ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 1 ಏನು ಹೇಳುತ್ತೆ? ಈಕ್ವೇಶನ್ ನಂಬರ್ 1 is a plus, ನೋಡಿ ಈಕ್ವೇಶನ್ ನಂಬರ್ 1 ಏನು ಹೇಳುತ್ತೆ? a plus 18d equals to 75. ಈಕ್ವೇಶನ್ ನಂಬರ್ 2 ಏನು ಹೇಳುತ್ತೆ? a plus 35d equals to 143. ಸೊ ಈಕ್ವೇಶನ್ ನಂಬರ್ 1 ಅಂಡ್ ಈಕ್ವೇಶನ್ ನಂಬರ್ 2 ನ ಈಗ ನಾವು ಕಂಬೈನ್ ಮಾಡಿದ್ರೆ ಗೊತ್ತಾಗುತ್ತೆ, ಎಲಿಮಿನೇಷನ್ ಮಾಡಿದ್ರೆ. ಇಟ್ ಈಸ್ 35 ನೋಡಿ. ಈಗ ಸಿಂಬಲ್ ಚೇಂಜ್ ಮಾಡಿ, ಇಲ್ಲಿ ಪ್ಲಸ್ ಪ್ಲಸ್ ಇದೆ, ಮೈನಸ್, ಇಲ್ಲಿ ಮೈನಸ್, ಇಲ್ಲಿ ಮೈನಸ್, ಇಲ್ಲೇನಾಯ್ತು? ಕ್ಯಾನ್ಸಲ್ ಆಯ್ತು. ಸೊ 35 ಇಲ್ಲಿ 18 ಹೋದ್ರೆ 35 18 ಹೋದ್ರೆ ಎಷ್ಟಾಯ್ತು? 15 minus 8 is 7. 15 minus 8 is 7. 2 minus 1 is 17. The bigger number side is minus is equal to 143 ಇಲ್ಲಿ 75 ಹೋದ್ರೆ 13 ಅಲ್ಲಿ 5 ಹೋದ್ರೆ ಎಷ್ಟಾಯ್ತು? 13 ಅಲ್ಲಿ 5 ಹೋದ್ರೆ be 8. That is remaining is 13. 13 ಅಲ್ಲಿ 7 ಹೋದ್ರೆ 13 ಅಲ್ಲಿ 7 ಹೋದ್ರೆ 6. So bigger number sign is minus. ಇಲ್ಲಿ d. So b equals to minus minus cancel. 68 divided by 17. So 17 4s are. So d is equal to 17 4s are 68. So 4. D is equal to 4 ಬಂತು. ಈಗ ತಗೊಂಡು ಒಂದು ಈಕ್ವೇಶನ್ ಆಗಿ ಬಂತು, a ಬಂತು ಅಷ್ಟೇ. ಸೊ a is equal to a equals to a plus 18 4 is equal to 75. ಈಗ a plus 18 4 ಎಷ್ಟು?
to 72. 72 is equal to 75. ಈ 72 ನ ತೆಗೆದುಬಿಟ್ಟು ಈ ಕಡೆ ಕಳಿಸಿ ಈಗ. So A is equal to 75 minus 72 is 3. A is equal to 3, D is equal to 4 ಬಂತು. ನಮಗೆ ಯಾವ ಟರ್ಮ್ ಕಂಡು ಕೇಳಿದಾನೆ ಫೈಂಡ್ ದ ಪ್ರೋಗ್ರೆಷನ್. ದೆನ್ ಫೈಂಡ್ ದ ಪ್ರೋಗ್ರೆಷನ್ ಅಂದ್ರೆ T1 T2 ಕಂಡಿರಬೇಕಷ್ಟೇ ನೋಡಿ. T1 ನೋಡಿ, T1 T2 T3 T4. ಸೊ T1 ಅಂದ್ರೆ ದಟ್ ಇಸ್ A, T2 ಅಂದ್ರೆ A plus D, A plus 3D, 2D. A ಅನ್ನೋದು ದಟ್ ಇಸ್ 3 ಬಂದಿದೆ. A plus D ಅಂದ್ರೆ 3 plus 4 ದಟ್ ಇಸ್ 7. ಸೊ 7 3 plus 2 into 4 that is 4 to the 8, 8 plus 3 is 11. These are the terms. ಇವು ನಮ್ಮ ಟರ್ಮ್ಸ್ 3, 7, 11. ನೆಕ್ಸ್ಟ್ ಗ್ರಾಫ್ ಇದೆ, ಗ್ರಾಫ್ ನೀವು ಮಾಡಿ. ಸೊ ನೆಕ್ಸ್ಟ್ ಥಿಯರಮ್ ಸಾಲ್ವ್ ಮಾಡಿ. ನೆಕ್ಸ್ಟ್ 36th ಅಂಡ್ ದ ಲಾಸ್ಟ್ ಪ್ರಾಬ್ಲಮ್. ಸೊ ಸರ್ಫೇಸ್ ಏರಿಯಾ ವರೆಗೂ ಅವೆರಡನ್ನು ನಾವು ಮಾಡ್ತೀವಿ ಅಂತ ಈಗ. ಸೊ ಇಟ್ ವೆರಿ ಈಸಿ ನೋಡಿ. ಈಗ 36 ಪ್ರಾಬ್ಲಮ್, a rope is tied from the tip of the vertical pole is 37 meter. 37 meter is the peg. So the length of the rope peg pole height ಕೊಟ್ಟಿದ್ದಾನೆ. pole height ಎಷ್ಟಿದೆ 37, vertical pole length 37 meter vertical length. that is ಯಾವುದು AM is a vertical pole that is 37 meter. 37 meter. So next, what they given now 37 minute. The peg on the level of the ground, another rope is tied to the same pole a little below from the peg. So ground position of the same as shown in the figure. Find each rope is making a 30 degree angle. 30 degree angle. ಒಂದು ರೋಪಿನ ಇನ್ನೊಂದು ರೋಪಿಗೆ ಡಿಫ್ರೆನ್ಸ್ ಎಷ್ಟು ಅಂದ್ರೆ 8 ಮೀಟರ್ ಡಿಫ್ರೆನ್ಸ್ ಇದೆ. 8 ಮೀಟರ್ ಡಿಫ್ರೆನ್ಸ್. 8 ಮೀಟರ್ ಡಿಫ್ರೆನ್ಸ್. ಸೊ ದೆನ್ ಫೈಂಡ್ ದ ಹೈಟ್ ಆಫ್ ಎ find the height of a rope which is the shorter rope is tight, and also find the length of a rope. Find the length of a rope. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನೆ? ಸೊ AP is equal to AM is equal to 37 degree ಕೊಟ್ಟಿದ್ದಾನೆ. and also PA ನೋಡಿ, PA ಎಷ್ಟಿದೆ ನಮಗೆ ಗೊತ್ತಿಲ್ಲ. ದಟ್ ಇಸ್ ಕ್ವೆಶ್ಚನ್ ಮಾರ್ಕ್. X ಅಂತ ಕಾರಣ PA is X. ಲೆಂತ್ ಆಫ್ ಎ ರೋಪ್ ಗೊತ್ತಿಲ್ಲ ನಮಗೆ. ಸೊ X ಅಂತ ಕಾರಣ. ಸೊ PA is X ಆದ್ರೆ PB ನೋಡಿ, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಡಿಫ್ರೆನ್ಸ್? ಸೊ PA ಮೈನಸ್ BQ ಇವೆರಡದ್ದು ಡಿಫ್ರೆನ್ಸ್ ಎಷ್ಟಿದೆ ಅಂತೆ? 8 ಇದೆ ಅಂತೆ. PA ಎಷ್ಟಿದೆ? X ಮೈನಸ್ BQ is equal to 8. ಮೈನಸ್ BQ ಅನ್ನೋದು ಇಲ್ಲಿಗೆ ಹಾಕಿ ಇದನ್ನಂತ ಒಳಗಡೆ ಹಾಕಿ X minus 8 is equal to BQ ಆಯ್ತು. This is the value of BQ. Length of a rope of BQ is X minus 8 ನ ಮಾಡಬೇಕು. ಮುಂದಕ್ಕೆ ಏನು ಹೇಳಿದಾರೆ ಈಗ ನೋಡಿ, ಇಲ್ಲಿ 37 ಡಿಗ್ರಿ ಲೆಂತ್ ಇದೆ ಅಂದ್ರೆ ಇದೇನಾಯ್ತು? ಆಪೋಸಿಟ್ ಸೈಡ್ ಆಯ್ತು, ಅಡ್ಜಸೆಂಟ್ ಆಯ್ತು. ಅಡ್ಜಸೆಂಟ್ ದ ಆಪೋಸಿಟ್ ಇದು ಹೈಪೋಟೆನ್ಸ್. ಈಗ ಇದಕ್ಕೆ ನಾವು ಟ್ರಯಾಂಗಲ್ ಅದು PAM ಅಂತ ತಗೊಂಡು ಇದಕ್ಕೆ ಸೈನ್ ಹಾಕೋಣ. ಯಾಕೆ ನೋಡಿ, ಈಗ ನಮಗೆ ಆಪೋಸಿಟ್ ಬಂದಿದೆ ಮತ್ತೆ ಇಲ್ಲಿ ಹೈಪೋಟೆನ್ಸ್ ಬೇಕಾಗಿದೆ. ದಟ್ ಈಸ್ ಸೈನ್ 30 ಡಿಗ್ರಿ. ಸೈನ್ 30 is equal to ಏನು ಹೇಳುತ್ತೆ? ಸೈನ್ 30 is equal to ಆಪೋಸಿಟ್ ಬೈ ಅಡ್ಜಸೆಂಟ್ AM by PA. So that is sin 30 is 1/2 equals to AM ಏನಿದೆ? AM is 37 by PA is X. So class multiply ಮಾಡೋಣ. So X is equal to 37 into 2s. So X is equal to 7 to the 14, 1 carry, this is 74. ಈಗ ಲೆಂತ್ ಆಫ್ ಎ ರೋಪ್ ನಮಗೆ ಸಿಕ್ತು. ಲೆಂತ್ ಆಫ್ ಎ ರೋಪ್ is 74. ಒಂದು ಹಾಗಾದರೆ ಲೆಂತ್ ಆಫ್ ಎ ಸ್ಮಾಲರ್ ಒನ್ ಇದೆಯಲ್ಲ ಅದ್ರಲ್ಲಿ ಎಷ್ಟಾಗುತ್ತೆ? ಸ್ಮಾಲರ್ ಒನ್ is BQ. BQ is equals to X minus 8. X is 74 minus 8. 74 minus 6. 8 ಅಂದ್ರೆ that is 66. 66 ಸೆಂಟಿಮೀಟರ್ ಇದೆ. ಯಾವುದು? ಲೆಂತ್ ಆಫ್ ಎ BQ ರೋಪ್. ಈ ರೋಪ್ 66 ಮೀಟರ್. ನಾನು ಏನು ಹೇಳಬೇಕು? ನಮಗೆ also find the length of a rope. ನಾವು ಕಂಡುಹಿಡಿಯಬೇಕಾಗಿರೋದು ಮತ್ತೆ
ಏನ್ ಕೇಳಿದ್ರಲ್ಲಿ find the find the height of the pole. Height of the pole ಕಂಡುಹಿಡಿಯಬೇಕು. ಈ ಸ್ಮಾಲರ್ ಪೋಲ್ ಎಷ್ಟು height ಗೆ ಕಟ್ಟಿದೀವಿ, ಸೊ ಅದನ್ನ height ನಾವು ಕಂಡುಹಿಡಿಯಬೇಕು. ಸೊ ಇವೆಂಟು ನಾವು ಮಾಡೋಣ. BM height, total height of the BM, ಇಲ್ಲಿ ಎಷ್ಟು height ಗೆ ನಾವು ಕಟ್ಟಿದೀವಿ ಅಂತ ನಾವು ಕಂಡುಹಿಡಿಯಬೇಕು. ಇಲ್ಲೂ ಸೇಮ್ ಈಗ ನಮ್ಗೆ ಹೈಪೋಟೆನಸ್ ಸಿಕ್ಕಿದೆ. ಈಗ ಹೈಪೋಟೆನಸ್ 66 ಸಿಕ್ಕಿದೆ. ನಮಗೆ ಆಪೋಸಿಟ್ ಬೇಕಾಗಿರೋದು ಮತ್ತೆ ಸೈನ್ ಹಾಕೋಣ. ನೋಡಿ, ಇನ್ನ ಟ್ರಯಾಂಗಲ್ ಈಗ ಟ್ರಯಾಂಗಲ್ ಅದು BMQ. ನೋಡಿ, ಟ್ರಯಾಂಗಲ್ BMQ ಯಾವ್ದಿದೆ? BMQ ಆಂಗಲ್ 30 ಆಗಿದೆ, ಇಲ್ಲಿ 90 ಡಿಗ್ರಿ ಇದೆ, ಇದು ಹೈಪೋಟೆನಸ್ ಆಯ್ತು, ಇದು ಆಪೋಸಿಟ್ ಆಯ್ತು. ಸೊ ಏನಾಗುತ್ತೆ? ಆಪೋಸಿಟ್ ನಾವು ಕಂಡುಹಿಡಿಯಬೇಕಾಗಿರೋದು ಟ್ರಯಾಂಗಲ್ BMQ. ಇಟ್ ಈಸ್ sin 30 is equals to opposite. Opposite is BM by BQ. BM by BQ. Sin 30 is 1/2 equals to BM value ಎಷ್ಟಿದೆ? BM value ನಾವು ಕಂಡುಹಿಡಿಯಬೇಕಾಗಿರೋದು BM by BQ is 66. 2 1s are 2 3s are 33s are. So BM is equals to 33. BM equals to 33 centimeter. This is the answer. They given the meter. So okay, 33 meter centimeter, not 33 meter. 33 meters. So BM is equal to 33 meters. Then next we move on to the other problem. The 26th circular company is built by Canvas Glass mounted the cylindrical shape. The height of the cylindrical shape is 9 meters. Not cylindrical shape ಕೊಟ್ಟಿದ್ದೇನೆ, cylindrical shape height ಕೊಟ್ಟಿದ್ದೇನೆ. Height is ಇದ್ರ height ಎಷ್ಟಿದೆ? 9. Height is 9 cylinder. ಮುಂದಕ್ಕೆ ಹೇಳಿದರೆ height is 9 and the diameter of the base of the tent is 30 meters. Diameter ಕೊಟ್ಟಿದ್ದೇನೆ, total diameter ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ diameter that is 30 ಇದೆ. ಹಾಗಾದ್ರೆ radius ಎಷ್ಟಾಗುತ್ತೆ? Radius is 15 ಆಯ್ತು. 15 meter ಆಯ್ತು. height of the cylinder is 9 meter ಆಯ್ತು. ನೆಕ್ಸ್ಟ್ ಮುಂದಕ್ಕೆ ಹೇಳಿದರೆ ಟೋಟಲ್ height of a 10 to 17 ಕೊಟ್ಟಿದ್ದಾರೆ. ನೀವು ಮಾಡ್ಬೇಕಾದ್ರೇನು? ಏರಿಯಾ ಆಫ್ ದಿ ಗ್ರೌಂಡ್ ಆಕ್ಯುಪೈ ಟೆಂಟ್. ನೋಡಿ, ಏರಿಯಾ ಆಫ್ ದಿ ಗ್ರೌಂಡ್ ಆಕ್ಯುಪೈ ಅಂದ್ರೆ ಇಲ್ಲಿ ಕೆಳಗಡೆ ಯಾವ ಪೋರ್ಷನ್ ಇರೋದು? ಕೆಳಗಡೆ ಸರ್ಕ್ಯುಲರ್ ಪೋರ್ಷನ್ ತಾನೆ. ಸೊ ವಿ ಕ್ಯಾನ್ ರೈಟ್ ದ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ πr square, that is 22/7 into radius is to 15. So 15 into 15. So 15 into 15 7 ಹೊಡೆದು ಹಾಕಿ that is 22 divided by 7 into 15 are 225. ಈಗ ಇದನ್ನು 7 ನೋಡೋಣ. 7 3s are 21, 1 carry 15 ಆಗ 7 2s are 14, 1 carry 7 1s are 7, 7 1s are 7, that is 3 is the money, 7 4s are 28. So 32.14 into 22 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. 4s are 8, 2 1s are 2, 2 4s are 2 2s are 4, 2 3s are 6, that is 8 2 4 6. add ಮಾಡಿ 0 1 6 7 10 0 1 7, that is after 2 digit ಅಲ್ಲ. answer is 707. answer is 707 into 707.08 is the area of the base. ನೋಡಿ, area of the base in the tent 707 ಇದೆ. 707 area of the base. ನೆಕ್ಸ್ಟ್ ನಾವೇ ನೋಡಬೇಕು ಏರಿಯಾ ಆಫ್ ದಿ ಕ್ಯಾನ್ವಾಸ್ ಫಾರ್ ದಿ ಬಿಲ್ಡ್ ದ ಟೆಂಟ್. ಟೆಂಟ್ ನ ಬಿಲ್ಡ್ ಮಾಡೋಕೆ ಕ್ಯಾನ್ವಾಸ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ಹೇಳಬೇಕು. ಅಂದ್ರೆ PSA ಆಫ್ ಎ ಕ್ಯಾನ್ವಾಸ್ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ? CSA ಆಫ್ ಎ ಒಂದು ಸಿಲಿಂಡರ್. ಇನ್ನೊಂದೇನಿದೆ? CSA ಆಫ್ ಎ ಇನ್ನೊಂದು ಕೋನ್ ಇದೆ. CSA ಆಫ್ ಎ ಸಿಲಿಂಡರ್, CSA ಆಫ್ ಎ ಕೋನ್. CSA ಆಫ್ ಎ ಸಿಲಿಂಡರ್ ಫಾರ್ಮುಲಾ ಏನು? 2πRH ಪ್ಲಸ್ ಒಂದು πRL. ಎರಡು ಕಾಮನ್ ತೆಗಿಬಹುದು, πR ನ ಕಾಮನ್ ತೆಗಿಬಹುದು. ಸೊ 2H ಉಳಿತು ಪ್ಲಸ್ L ಉಳಿತು. ನೆಕ್ಸ್ಟ್ ಏನ್ ಮಾಡ್ತೀರಿ? ಇವಾಗ 22/7 into radius is 15.
15 into 2 into height of a cylinder. Height of a cylinder is 9. Height of a cylinder is 9. 9. And the length. ನೋಡಿ ಲೆಂತ್ ಮಾಡ್ಕೋಬೇಕಿತ್ತು, ನಾವೀಗ ಲೆಂತ್ ಮಾಡ್ಕೊಳ್ಳೋಣ. ಲೆಂತ್ ಇಲ್ಲಿ ಹೈಟ್ ಇಲ್ಲಿಂದ ಇಲ್ಲಿಗೆ ಸಿಲಿಂಡರ್ 9 ಇದೆ, ಟೋಟಲ್ ಲೆಂತ್ ಬಂದು 17 ಇದೆ. ಟೋಟಲ್ ಇಲ್ಲಿಗೆ 9 ಸಬ್ಟ್ರಾಕ್ಟ್ ಮಾಡೋಣ. 17 ಟೋಟಲ್ ಲೆಂತ್. 9 ಆಲ್ರೆಡಿ ಸಿಲಿಂಡರ್ ಹೋಗಿದೆ, ಸಿಲಿಂಡರ್ 9 ಹೋದ್ರೆ ಉಳಿಯೋದೆಷ್ಟು? ದಟ್ ಈಸ್ 8 ಉಳಿತು. height of the cone is 8. So radius 15. So ಏನಾಯ್ತು ಫಾರ್ಮುಲಾ? L square is equal to h square plus r square. L is equal to root of h square is this 8 square plus 15 square. L is equal to 64 plus 225. L is equal to 289. 289. L is equal to 17. This is the value of L. L is equal to 17 month. Perfect. Perfect. 289. So plus 17. Okay. So 22 by 7 into 15. 19 to 18. 18 plus 17 is equal to 20. No, 18. 18 plus 17. So 20, 30, 35. Right? 35. ಈಗ 7 ನೋಡ್ಬೇಕು. 7 5 is ಹೋಯ್ತು. 7 5 is ಹೋಯ್ತಾ? So next 15 5 is 15 5 is 75. So 22 into 75. 70 75. 2 5 is 0 1 7 to the 40 150. 150. It is 0 5 6 1. Answer will be 151650. This is the total surface area. Total surface area required for cloth build. So this is the model question paper 2 we studied in the previous one, that is model paper 1. In this video we studied model paper 2. Thanks for being my channel. Please subscribe and support me.